ಹತ್ರಡೆ ಎಲೆ ತೆಗಿಲಿಕ್ಕೆ ಬಂದದ್ದು. ಹಾಗೆ ಉಂಟಾ ನೋಡಿ, ನಮ್ಮ ಮನೆ ಸ್ವಲ್ಪ ಉಂಟು, ಈ ತೋಟದಲ್ಲಿ ಉಂಟಾ ಅಂತ ನೋಡ್ಲಿಕ್ಕೆ ಬಂದದ್ದು ಸ್ವಲ್ಪ. ಕತ್ತಿಲ್ಲ ಅಲ್ಲ, ಇರ್ಲಿ ನೋಡುವ. ಹಾ, ಇಲ್ಲಿ ನೋಡಿ ನೀರು. ಇದು ಬೇರೆ ತೋಟದಿಂದ. ಹಾ, ಎಂತ ಕೇಳುದಿಲ್ಲ ನೀರಿನ ಸೌಂಡಿಗೆ. ಸ್ವಲ್ಪ ಎಲೆ ಉಂಟು, ಮತ್ತೆ ಸ್ವಲ್ಪ ಯಾರ ತೆಗೆದಿದ್ದಾರೆ. ಇದು ಮಾತ್ರ ನಾನೇ ತೆಗ್ದದ್ದು, ಅದು ಗೊತ್ತಾಗ್ತದೆ ನೋಡಿ, ಇಲ್ಲಿ ಸ್ವಲ್ಪ ತೆಗ್ದದ್ದು. ಚಿಕ್ಕ ಚಿಕ್ಕದಿರೋದು ಮಾತ್ರ, ದೊಡ್ಡದಿಲ್ಲ ಆಯ್ತಾ. ಅದು ಸಹ ಆಗ್ತದೆ, ಇಲ್ಲದಿದ್ದರೆ ಅದು ಸಹ ಆಗ್ತದೆ. ನಮ್ಮ ಮನೆ ಸಹ ಇಷ್ಟು ದೊಡ್ಡದುಂಟು, ಇಷ್ಟು ದೊಡ್ಡದೆಲ್ಲ ಉಂಟು. ಅದನ್ನು ಒಟ್ಟಿಗೆ ಮಾಡಿ ಈಗ ಪತ್ರೊಡೆ ಮಾಡಲಿಕ್ಕೆ ಉಂಟು. ಕಾಳು ಕೊತ್ತಂಬರಿ ಸೊಪ್ಪು ಈ ತೋಟದಲ್ಲಿ, ಹತ್ರ ಮನೆಯ ತೋಟದಲ್ಲಿ ಎಷ್ಟು ಉಂಟು, ನಮ್ಮ ತೋಟದಲ್ಲಿ ಇಲ್ಲ ಅಷ್ಟು. ಇದು ಅಡಿಕೆಯ ಬುಡ ನೋಡಿದ್ದೀರಾ, ಬೇರು ಹೇಗಿರ್ತದೆ ಅಂತ ಹೇಳಿ. ಹೀಗಿರ್ತದೆ, ಇದು ಮಣ್ಣೆಲ್ಲ ಕ್ಲೋಸ್ ಆದರೆ ಇದೆಂತ ಕಾಣುವುದಿಲ್ಲ ನೋಡಿ, ಹೇಗೆ ಗುಂಟಲ್ಲ ನೋಡಿ, ಒಂದೊಂದು ರೀತಿಯಲ್ಲಿ ಇರ್ತದೆ ಒಂದೊಂದು ಅಡಿಗೆದ್ದು. ಇದು ಮಾತ್ರ ರೆಡ್ ರೆಡ್ ಉಂಟು, ಇದಕ್ಕೆ ಮಣ್ಣು ಫುಲ್ ಕವರ್ ಆಗಲಿಲ್ಲ. ಈ ರೀತಿ ಇರ್ತದೆ ಅಡಿಕೆಯ ಬುಡ ನೋಡಿ. ಅದರ ಬೇರು ನೋಡಿ ಈ ರೀತಿ, ಅದು ಫುಲ್ ಕ್ಲೋಸ್ ಆದರೆ ನೋಡಿ ಈ ರೀತಿ ಇರ್ತದೆ. ಅದು ಫುಲ್ ಕ್ಲೋಸ್ ಆಗಿದೆ ಎಲ್ಲ ಹಾಕಿ, ಇದೆಂತ ಹಾಕಲಿಲ್ಲ, ಅದಕ್ಕೆ ಈ ರೀತಿ ನೋಡಿ. ಇದು ಇನ್ನೊಂದು ಅಡಿಕೆಯ ಬುಡ, ಇದು ಸಹ ಬುಡ, ಅದರ ಬೇರು ಈ ರೀತಿ ಒಂದೊಂದದು ಒಂದೊಂದು ಟೈಪಲ್ಲಿ ಉಂಟು. ಇದು ನೋಡಿ ಇಲ್ಲಿ ಇನ್ನೊಂದು ಟೈಪಲ್ಲಿ ಬೇರು ನೋಡಿ. ನನ್ನ ಕೈ ನೋಡಿ ಅಂತೆ, ಕೆಂಪು ಕೆಂಪು, ಅದು ಇದನ್ನು ತೆಗೆದು ಕತ್ತಿಲ್ಲದೆ. ಅದು ತೋರಿಸುದಿಲ್ವಾ? ಇಲ್ಲ, ಕೈ ತೋರಿಸುದಿಲ್ಲ. ಆಯ್ತು, ತೋಟದಿಂದ ಬರುವಾಗ ಮಳೆ ಬಂತು ನೋಡಿ. ತೋಟಕ್ಕೆ ಹೋಗಿರುವಾಗ ಮಳೆ ಇರಲಿಲ್ಲ ನೋಡಿ. ಇಲ್ಲಿ ಈಗ ನಮ್ಮ ಇಲ್ಲಿ ಚೇಂಜಸ್ ಕಾಣ್ತಿರ್ಬೋದಾ ನಿಮಗೆ? ಕಾಣ್ತಾ ಉಂಟಾ ನೋಡಿ, ಇಲ್ಲೆಲ್ಲ ಇದು ಬಳ್ಳಿ ಎಲ್ಲ ಇತ್ತಲ್ಲ, ಎಲ್ಲ ತೆಗೆದು ಈ ರೀತಿಯಾಗಿದೆ ನೋಡಿ. ಹೀಗೆ ಹೂವಿನ ಗಿಡವನ್ನು ಕೆಳಗೆ ಇಟ್ಟು ಮೇಲೆಲ್ಲ ಇಡಲಿಲ್ಲ. ಇಲ್ಲೆಲ್ಲ ಇನ್ನು ಮನೆಯ ಸೈಡೆಲ್ಲ ಬೇಡ ಅಂತೇಳಿ, ಹಾವೆಲ್ಲ ಕುತ್ಕೊಂಡ್ರೆ ಅಂತೇಳಿ ಎಲ್ಲ ತೆಗೆದಿದ್ದೇವೆ ಈ ರೀತಿ. ನೋಡಿ ಕುಚಲಕ್ಕಿ ಉಂಟಲ್ಲ, ಅದು ಅದರ ಗಂಜಿ, ಅದರ ನೀರನ್ನು ತೆಗಿಯೋದು. ಈಗ ಅದಕ್ಕೆ ನಾವು ಗಂಜಿ ಊಟ ಮಾತ್ರ, ಅನ್ನ ಮಾತ್ರ ಇಡುದು ಊಟಕ್ಕೆ. ಈಗ ನಾನು ಉಂಟಲ್ಲ ಇದರಿಂದ ಸ್ವಲ್ಪ ತೆಲಿ ನೀರು, ಇದ್ರ ನೀರು ಉಂಟಲ್ಲ ತೆಗ್ದಿಟ್ಟಿದ್ದೇನೆ, ಅದರ ತೆಲಿ ನೀರು ತೆಗ್ದಿಟ್ಟಿದ್ದೇನೆ. ಇದು ಎಂತಕ್ಕೆ ಗಂಜಿಯ ನೀರು, ಅದು ಅದ್ರ ನೀರು ತೆಗ್ದಿಟ್ಟದ್ದು. ನಿಮ್ಗೆ ಗಂಜಿಯ ನೀರು ತೆಗೆಯುವ ವಿಧಾನ ಗೊತ್ತುಂಟಾ? ಇದು ಮೊದಲೆಲ್ಲ ಈಗ ತೆಗಿತಾ ಇದ್ರು, ಇದಲ್ಲ ಮೊದಲೆಲ್ಲ ಉಂಟಲ್ಲ ಇಂಥದ್ದು, ಇದು ಒಲೆ ಒಂದುಂಟು ಅಂತ, ನಾನು ಸ್ಟೀಲ್ ತಂದೆ ನೋಡಿ. ಇದಾದ್ರೆ ಹಾಳಾಗುದಿಲ್ಲ, ಅದು ಉಂಟಲ್ಲ ಮತ್ತೊಂದು, ಅದು ಹಾಳಾಗ್ತದೆ. ಇದು ಎಂಥದ್ದು ಬಳ್ಳಿ ಇದು ಮಾಡ್ತಾರೆ, ಅದು ಈಗ ಪ್ಲೇಟ್ ಇಟ್ಟು ಇದರ ಬದಲು ಇದು ಮರದ್ದುಂಟು, ಮರದ ಸಹ ಉಂಟು ಇಲ್ಲಿ, ಎರಡು ಕೂಡ ಉಂಟು. ನಾನು ಇದರಲ್ಲಿ ತೆಗೆದು ನೋಡಿ, ಈಗ ಬಸಿಬೇಕು ಇಲ್ಲಿ ಇಟ್ಟು ಗಟ್ಟಿ. ಬೇರೆ ಬೇರೆ ಟೈಪಲ್ಲಿ ತೆಗಿತಾರೆ, ನಾನು ಇದೇ ಟೈಪಲ್ಲಿ ತೆಗೆದು ಈ ಗಂಜಿನ ನಾನು ಚೆಲ್ಲೋದು. ಮತ್ತೆ ಎಂತ ಮಾಡುದು, ದನ ಇದ್ರೆ ದನಕ್ಕೆಲ್ಲ ಈಗ ನೀನು ಹಾಕ್ತಾರೆ, ದನ ಎಂತ ಇಲ್ಲಲ್ಲ, ಹಾಗೆ ನಾನು ಚೆಲ್ಲು ಬಿಡುದು. ಹೀಗೆ ಸೊಸುದು ಹೊರಗಿಟ್ಟದು. ಆ ಕರಿಯನ್ನೆಲ್ಲ ತೆಗ್ದಿದ್ದೇನೆ ಅಲ್ಲಿ ನೋಡಿ, ನಿಮ್ಗೆ ಹಿಂದೆ ಕಡೆ ಕಾಣ್ತಾ ಉಂಟ, ಅದರ ಮಸಿ ಉಂಟಲ್ಲ ಅದನ್ನೆಲ್ಲ ತೊಳೆದು ತೆಗೆದು ಕ್ಲೀನ್ ಮಾಡಿ ಮತ್ತೆ ಇದು ನೀರನ್ನು ತೆಗೆದು ಹೀಗೆ ಬಂತು. ಈಗ ಇಡಿಬೇಕು ಸ್ವಲ್ಪ. ಮತ್ತೊಂದು ಉಂಟಲ್ಲ, ಇದು ಸಿಗ್ತದೆ ಒಂದು, ಇದು ಗಂಜಿ ನೀರು ಬಸಿಲಿಕ್ಕೆ ಅಂತ, ಅದು ನಮ್ಮ ಮನೆಯಲ್ಲಿ ಇಲ್ಲ. ಇದು ಅದ್ರಲ್ಲಿ ಹೀಗೆ ಇಟ್ಟು ಬಿಟ್ರೆ ಎಲ್ಲ ಗಂಜಿ ನೀರು ಹೋಗ್ತದೆ. ನಾನು ಹೀಗೆ ಮಾಡಿ ಹೀಗೆ ತೆಗೆಯುದು ನೋಡಿ. ಹೀಗೆ ತೆಗೆದು ಗಂಜಿ ನೀರೆಲ್ಲ ಹೋಯ್ತು, ಅನ್ನ ಆಯ್ತು. ಈಗ ಇದು ಅನ್ನ ಆಯ್ತು. ಈಗ ಗಂಜಿ ಬಸುವ ಮೊದಲು, ನೀರು ತೆಗೆಯುವ ಮೊದಲು ಗಂಜಿ ನೀರು ಇಲ್ಲೆಲ್ಲ ಕ್ಲೀನ್ ಮಾಡಿ, ಇಲ್ಲಿಂದೆಲ್ಲ ಕ್ಲೀನ್ ಮಾಡಿ, ಅದರ ಕೆಳಗೆ ಕೂಡ ಕ್ಲೀನ್ ಮಾಡಿ ಮತ್ತೆ ಗಂಜಿ ನೀರು ತೆಗೆಯೋದು ನೋಡಿ. ಈಗ ಅನ್ನ ಆಯ್ತು. ನಾನಿದ್ದು ಸ್ಟೀಲ್ ತಂದದ್ದು, ಇದೆಲ್ಲ ಹೋಗಿತ್ತು, ಎಲ್ಲ ಸರಿಗೆಯಲ್ಲಿ ವಾಪಸ್ ಕಟ್ಟಿ ಹಾಕಿದ್ದನ್ನು
ಹಾಳಾಗೋದು ಬೇಡ ಅಂತ. ಇದು ಬೇಗ ಹಾಳಾಗುದಿಲ್ಲ, ಅವತ್ತು ತುಂಬ ವರ್ಷ ಇದಕ್ಕೆ ನೋಡಿ, ಇದರಲ್ಲಿ ತೆಗೆಯುದು ನೋಡಿ, ಇದು ಸಹ ಆಗ್ತದೆ. ಇದಾದ್ರೆ ಉಂಟಲ್ಲ ಕುಂಭ ಆಗ್ತದೆ, ಇದರಲ್ಲಿ ಉಂಟಲ್ಲ ಅನ್ನ ಎಲ್ಲ ನಿಂತು ಅಲ್ಲಿ ಸೈಡ್ ಈ ಕಡೆ ಅನ್ನ ನಿಂತು ಎಲ್ಲ ಹಾಳಾಗ್ತದೆ, ಬೇಗ ಹಾಳಾಗ್ತದೆ. ಇದಾದ್ರೆ ಎಂತ ಆದ್ರೆ ಇದನ್ನು ತೊಳಿಲಿಕ್ಕೆ ಆಗ್ತದೆ ನಮ್ಗೆ. ನೋಡಿ ಅನ್ನ ರೆಡಿ ಆಯ್ತು ನೋಡಿ, ಗಂಜಿನೀರು ಸ್ವಲ್ಪ ತೆಗೆದಿಟ್ಟಿದ್ದಾರೆ, ಅದು ಉಪ್ಪುಂಚಿ ಮಾಡ್ಲಿಕ್ಕೆ. ನಾನು ಹೇಳಿದೆ ಉಪ್ಪುಂಚಿ ಮಾಡ್ಲಿಕ್ಕೆ ಬಿಸಿ ಬಿಸಿ ಅದು ಇಷ್ಟು ಸಹ ಅಷ್ಟು ಬೇಡ, ಸ್ವಲ್ಪ 3 ಗ್ಲಾಸ್ ಉಂಟು, ಸ್ವಲ್ಪ ತೆಗ್ದಿಟ್ಟಿದ್ದಾರೆ. ಹೊಟ್ಟೆ ತುಂಬುದು. ಹೌದು, ಅದು ಬಟ್ಟೆ ಒದ್ದೆ ಆಗ್ಲಿಲ್ಲ ಒರೆಸಿದ್ದು. ಇದಾ ಈ ಬಟ್ಟೆ ಎಲ್ಲ ಒರೆಸಿದಲ್ಲ, ಮತ್ತೆ ಅದಕ್ಕೆ ಬೇರೆ ಬಟ್ಟೆ ಇಡ್ಬೇಕು. ಯಾಕಂತ ಈ ಬಟ್ಟೆ ಒರೆಸಿದ್ರೆ ಉಂಟಲ್ಲ ಇಲ್ಲೆಲ್ಲ ಇದು ಸಹ ಒದ್ದೆ ಕಪ್ಪು ಆಗ್ತದಲ್ಲ, ಅದಕ್ಕೆ ಬೇರೆ ಬಟ್ಟೆ, ಇಲ್ಲಿ ಒರೆಸ್ಲಿಕ್ಕೆ ಬೇರೆ ಬಟ್ಟೆ ತೆಗಿತೇವಲ್ಲ, ಗಂಜಿ ಒರೆಸ್ತೇವಲ್ಲ, ಒರೆಸ್ಲಿಕ್ಕೆ ಬೇರೆ ಬಟ್ಟೆ, ಇದು ಬೇರೆ ಬಟ್ಟೆ. ಅದೊಂದು ದೊಡ್ಡ ಕತೆ ಉಂಟು, ಅದು ನಿಮ್ಗೆ ಗೊತ್ತು. ನನ್ನ ಅಮ್ಮ ಎಲ್ಲ ಹೇಳ್ತಿದ್ರು, ಅಮ್ಮ ಹೇಳ್ತಿದ್ರು, ಹುಡುಗಿಯ ಕಡೆಯವರು ಹುಡುಗನ ಮನೆಗೆ ನೋಟಿಗೆ ಹೋಗುವಾಗ ಇದು ಕೈಕುಂಟು ಒಂದು ಸರಿ ಇಡ್ಬೇಕಾಯ್ತು. ಅಂದ್ರೆ ಇದು ಬಟ್ಟೆ ಅಂತ, ಇದು ಬಟ್ಟೆ ಅಂತ ಕೈ ಬಟ್ಟೆ ಕೈ ಬಟ್ಟೆ ಅಂತ ನಾವು ಕೈಕುಂಟ ಅಂತ ಹೇಳುದು ಇದಕ್ಕೆ. ಅದು ಫಸ್ಟ್ ನೋಡುದು ಯಾವ್ದು ಗೊತ್ತುಂಟ, ಇವು ಕೆಲವರು ಹೆಂಗಸರು ಇದ್ದಾರಲ್ಲ ಕಿಚನ್ ಒಳಗೆ ಹೋಗ್ತಾರೆ, ಅಲ್ಲಿ ನೋಡುದೇ ಈ ಬಟ್ಟೆ ಏನಾಯ್ತಾ, ಈ ಬಟ್ಟೆ ಹೇಗೆ ಉಂಟು, ಮತ್ತೆ ಫಸ್ಟ್ ಗೆ ಅವರ ನಾಯಿ ಹೇಗೆ ಉಂಟು, ನಾವು ಸಾಕ್ತೇವೆ ಆ ಗಂಡಿನ ಕಡೆ ಹೋಗಿ ಅವರ ಮನೆಯಲ್ಲಿ ನಾಯಿ ನೋಡುದಂತೆ, ಮತ್ತೆ ಬಟ್ಟೆ ನೋಡುದು, ಮತ್ತೆ ಅವರದ್ದು ಸುತ್ತಮುತ್ತ ಕ್ಲೀನ್ ಉಂಟಾ ಅಂತ ನೋಡುದು. ಬಟ್ಟೆ ಎಂತಕ್ಕೆ ಅದು ಫಸ್ಟ್ ಬಟ್ಟೆ ಬಟ್ಟೆ ಅದು ನೋಡುದು, ಅದು ಕ್ಲೀನ್ ಉಂಟಾ ಅಂತ ನೋಡುದು. ಕ್ಲೀನ್ ಇಲ್ಲದಿದ್ರೆ ಅದು ಕ್ಲೀನ್ ಇಲ್ಲ ಅಂತ ಅರ್ಥ. ಮತ್ತೆ ನಾಯಿ ಉಂಟಲ್ಲ, ನಾಯಿ ಒಂದು ಚೊಂಗ ಇದ್ರೆ ಸಪೂರ ಆಗಿದ್ರೆ ಅದು ಅವರು ಗಂಡ ಕಡೆಯವರು ಅನ್ನವೇ ಹಾಕುದಿಲ್ಲ ಅಂತ ಅರ್ಥ. ಹುಡುಗಿಗೆ ಅನ್ನವೇ ಹಾಕುದಿಲ್ಲ ಅಂತ ಅರ್ಥವಾ? ನಾವು ಆ ನಾಯಿಗೆ ಸರಿ ಊಟ ಹಾಕ್ಲಿಕ್ಕೆ ಅವ್ರಿಗೆ ಗತಿ ಇಲ್ಲ, ನಮ್ಮ ಮಗನ ಕೊಟ್ರೆ ಹೇಗೆ ನೋಡ್ಬೋದಾ ಅಂತ ಹಾಗೆ ಹೇಳ್ತಾರೆ ನಮ್ಮ. ನಾಯಿ ಫಸ್ಟ್ ಸಿಗ್ತಾ ಇಲ್ಲ, ಫಸ್ಟ್ ನಾಯಿ ನೋಡುದು, ಮತ್ತೆ ಕಿಚನ್ಗೆ, ಮತ್ತೆ ಸುತ್ತಮುತ್ತ ಎಲ್ಲ ನೋಡುದು, ಹಾಗೆ ಹೇಳ್ತಾ ಇದ್ರು ನಮ್ಮ ಅಮ್ಮ ಹೇಳ್ತಾ ಇದ್ರು. ಹಾಗೆ ನಂಗೆ ಈಗ ನೆನಪಾಯ್ತು ಮತ್ತೆ ಹೇಳುವಂತ. ಕೈಕುಂಟು ನಂಗೆ ಅರ್ಥ ಆಗಿಲ್ಲ. ಕೈಕುಂಟಿಗ ನೋಡುದು ಒಳಗೆ ಕ್ಲೀನ್ ಉಂಟಾ, ಈಗ ಒರೆಸ್ತೇವೆ ಅದು ಕ್ಲೀನ್ ಉಂಟಾ ಇಲ್ವಾ ಅಂತ ನೋಡುದು. ಒಂದು ಪರಿಕೊಟ ಅಂದ್ರೆ ಅರ್ಧದ್ದು, ಒಂದು ಗುಜಿರಿ ಅಂತ ಹೇಳಿದ್ರು ಕಪ್ಪು ಅದದು, 1 ತಿಂಗಳ ತೊಳೆಯದ್ದು ಅದೆಲ್ಲ ಇರ್ತದಂತೆ. ಹಾಗೆ ಹೇಳ್ತಾ ಇದ್ರು. ಅದು ಕ್ಲೀನ್ ಇಲ್ಲದಿದ್ರೆ ಹುಡುಗನ ಮನೆಯವರು ಕೂರೆ ಅಂತವ ಗೊತ್ತಿಲ್ಲ ನನಗೆ ಹಾಗೆಲ್ಲ ವಿಷಯ. ಅಜ್ಜಿ ಇದ್ದಲ್ಲ, ಅಜ್ಜಿ ಇದ್ರೆ ಒಳ್ಳೆ ಇದ್ದಲ್ಲ. ಹೌದೌದು, ಈಗೆಲ್ಲ ಉಂಟು ನೋಡಿ ಮದುವೆ ರಹಸ್ಯ. ಹುಡುಗಿಯ ಮನೆಯವರು ಹುಡುಗನ ಮನೆಗೆ ಹೋಗುವಾಗ ಇನ್ನು ಹುಡುಗರೆಲ್ಲ ಮದುವೆ ಆಗೋರು ಇದ್ರೆ ನಿಮ್ಮ ನಾಯಿಯನ್ನೆಲ್ಲ ಚಂದ ನೋಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಚೊಂಗ ನಾಯಿ ಎಲ್ಲ ಇದ್ರೆ ಇನ್ನು ಊಟ ಹಾಕುದಿಲ್ಲ ಅಂತ ಅನ್ಕೊಳ್ವರು ಹುಡುಗಿಯ ಮನೆಯವರು. ಹಾಗೆ ಅಜ್ಜಿಯರ ಎಂತದು ರಹಸ್ಯ, ಮದುವೆ ರಹಸ್ಯ ಅಜ್ಜಿಯರ್ದೆಲ್ಲ. ನೋಡು ನಾಯಿಯನ್ನು ನೋಡ್ಲಿಕ್ಕೆ ಹೋಗುದು ಫಸ್ಟ್. ಹುಡುಕುದು ನಾಯಿ ಇಲ್ಲದಿದ್ರೆ ಇರ್ಬೋದು, ನಾಯಿ ಇರ್ತದೆ. ಈಗೆಲ್ಲರ ಮನೇಲಿ ನಾಯಿ ಇರ್ತದಲ್ಲ, ಇನ್ನು ನಾಯಿಯನ್ನು ನೋಡ್ಲಿಕ್ಕೆ ಹೋಗುದು. ಮತ್ತೆ ಅದು ಇಲ್ಲದಿದ್ರೆ ಹೌದು ನಾಯಿಯನ್ನು ಉಂಟಲ್ಲ, ಕೆಲವರು ತಿನ್ಲಿಕ್ಕೆಲ್ಲ ಸರಿ ಹಾಕದಿದ್ರೆ ಎಲ್ಲ ನಾಯಿ ಅಲ್ಲ, ಕೆಲವೊಂದು ಎಷ್ಟು ತಿಂದ್ರು ಸಪುರವೇ. ನಮ್ದೊಂದು ನಾನ್ ವೆಜ್ಜೇ ಬೇಕು ಅಂತ ಹೇಳಿ. ಹಾಗೆ ಕೆಲವೊಂದು ನಾಯಿ ಊಟ ಚಂದ ಹಾಕಿದ್ರೆ ಆ ನಾಯಿ ಸರಿ ಉಂಟು, ಮನೆಯವರು ಸರಿ ಇದ್ದಾರೆ ಅಂತ ಅರ್ಥ ಆಗಿರ್ಬೋದು. ಹಾಗೆ ಊಟ ಎಲ್ಲ ಚಂದ ಆಗ್ತಾರೆ, ಅದಕ್ಕೆ ಹೊಟ್ಟೆ ಎಲ್ಲ ತುಂಬಾ ಊಟ ಆಗ್ತಾರೆ ಅಂತ ಅರ್ಥ ಆಗಿರ್ಬೇಕು. ಹಾಗೆ ಗೊತ್ತಿಲ್ಲ ಎಂತ ಅಂತ ವಿಷಯ ನನಗೆ. ನಾಯಿ ಒಂದು ಚಂದ ನೋಡಿಕೊಳ್ಳೋದು ಒಳ್ಳೇದಿಲ್ಲ. ಹೌದು, ನಾಯಿ ಮತ್ತೆ ಇದು ಕೈಕುಂಟು ಅದು ಕೂಡ ಸರಿ ಇರ್ಬೇಕು. ಕೈ ಬಟ್ಟೆ ಕನ್ನಡದಲ್ಲಿ ಕೈ ಬಟ್ಟೆ ಆಗಿರ್ಬೇಕು, ಅದೆಲ್ಲ ಕ್ಲೀನ್ ಇರ್ಬೇಕು. ಮತ್ತೊಂದು ಯಾವ್ದು ಕ್ಲೀನ್ ಮನೆ ಸುತ್ತಮುತ್ತ ಎಲ್ಲ ಕ್ಲೀನ್ ಉಂಟಾ ಅದ್ ನೋಡುವ ಕೆಲವರು ಇದ್ದಾರೆ. ನಾನ್ ಸ್ವಲ್ಪ ನೋಡ್ತೇನೆ, ಮನೆ ಗುಜರಿ ಇರ್ಲಿ ಅದು ನೋಡುದಿಲ್ಲ, ಮನೆ ನೋಡುದಿಲ್ಲ, ಸುತ್ತಮುತ್ತ ಅದು ಮಾತ್ರ. ಗಂಜಿ ಬೇಯಲಿಕ್ಕೆ ಇಟ್ಟ ನಂತರ ಇದಿತ್ತು ಒಲೆಯಲ್ಲಿ ಬೆಂಕಿ ಇತ್ತು, ಹಾಗೆ ಮೊಟ್ಟೆ ಬೇಯಲಿಕ್ಕೆ ಇಟ್ಟದ್ದು ಚಂದ ಬೇಯ್ತಾನೆ ನೋಡಿ ಒಲೆಯಲ್ಲಿ. ಅಂದ್ರೆ ಗ್ಯಾಸಲ್ಲಿ ಇಟ್ಟರೆ ತುಂಬಾ ಗ್ಯಾಸ್, ಒಂದು 10 ನಿಮಿಷ ಬೇಕು. ಇದರಲ್ಲಿ ಒಂದು ಅರ್ಧ ಗಂಟೆ ಇಲ್ಲೇ ಇದ್ರೆ ಕೂಡ ನಮ್ಗೆ ಟೆನ್ಷನ್ ಇಲ್ಲ. ಕಟ್ಟಿಗೆ ಉಂಟಲ್ಲ ಹಾಗೆ ಗಂಟ ಇದ್ರೆ ಉಂಟಲ್ಲ, ಈ ಮೆಣಸನ್ನು ಫ್ರೈ ಮಾಡಿ ಉಪ್ಪುಂಚಿ ಮಾಡಿ ಒಮ್ಮೆ ನಿಮ್ಗೆ ಎಷ್ಟು ಜ್ವರ ಇರ್ಲಿ ಶೀತ ಇರ್ಲಿ ಟೊಮಟಿಗೆ ಆಗ್ತದೆ. ಇದು ನಮ್ಗೆ ಬಾಯಿಗೆ ರುಚಿ ಆಗುದಿಲ್ಲ ಪದಾರ್ಥ ಎಲ್ಲ. ಸಾಂಬಾರ್ ಯಾವ್ದು ಕೂಡ ಆಗುದಿಲ್ಲ ಜ್ವರ ಬಂದ್ರೆ. ಮೊನ್ನೆ ಉಪ್ಪುಂಚಿ ಮಾಡಿದ್ರೆ ನೀನೆಲ್ಲ ಜ್ವರ ಬಂದು ಯಾವ್ದು ಪದಾರ್ಥ ಕೂಡ ಬೇಡ, ಈ ಉಪ್ಪುಂಚಿದ್ರೆ ಸಾಕು. ಒಂದು ಮೆಣಸು ಅದು ಹೇಳಿ ಕೊಡುವ ಯಾರಿಗೆ ಅದು ಗೊತ್ತಿಲ್ಲ, ಗೊತ್ತುಂಟು ಹೆಚ್ಚಿನವರಿಗೆ ಗೊತ್ತಿಲ್ಲ. ಈಗ ಅಜ್ಜಿ ಅವರೆಲ್ಲ ಮಾಡ್ತಿದ್ರು, ಈಗ ಇದೆಲ್ಲ ಅದು ಧೂಳು ಒರೆಸ್ಬೇಕು ಬಟ್ಟೆಯಲ್ಲಿ. ಮೆಣಸನ್ನು ಇಷ್ಟು ಫ್ರೈ ಮಾಡಬೇಕು. ಇದು ಒಳ್ಳೆ ಇಲ್ಲದವರಿಗೆ ಗ್ಯಾಸಲ್ಲಿ ಇಟ್ಟು ಫ್ರೈ ಮಾಡಿದ್ದಾಯ್ತು ನೋಡಿ. ಇಷ್ಟು ಫ್ರೈ ಆಗಬೇಕು, ಒಳ್ಳೆ ಇದು ರುಚಿ ಜಾಸ್ತಿ. ಕಂಡಾಯಲ್ಲಿ ಮೊಟ್ಟೆ ಪದಾರ್ಥ ಮಾಡುವಂತ ಸ್ವಲ್ಪ ಈರುಳ್ಳಿ ತುಂಡು ಮಾಡಿ
ಸ್ವಲ್ಪ ಈಗ ಮಧ್ಯಾಹ್ನಕ್ಕೆ ಮಾತ್ರ ರಪ ರಪ ಆಗಬೇಕು. ಅದಕ್ಕೆ ಒಂದು ಟೊಮೆಟೊ. ಮೊಟ್ಟೆ ಪದಾರ್ಥ ರೆಡಿ ನೋಡಿ. ಮೊಟ್ಟೆ ಅಡುಗೆ ಮಾಡುವಾಗ 5 ಮೊಟ್ಟೆಯನ್ನು ಬೇಯಿಸಿದ್ದೆ ನಾನು. ಒಂದನ್ನು ಚಿಕ್ಕ ಚಿಕ್ಕ ತುಂಡು ಮಾಡಿ ಹಾಕಿದ್ದೇನೆ. ಹಳದಿ ಕೂಡ ಚಟ್ನಿ ಮಾಡಿ ಹಾಕಿದ್ದೇನೆ ಅದಕ್ಕೆ. ಇದು ಮಾಡಿ ಅಂದರೆ ಹುಡಿ ಮಾಡಿ. ಅದು ಯಾಕೆ ಗೊತ್ತುಂಟು, ಅದು ತುಂಬ ರುಚಿಯಾಗಿರ್ತದೆ ಈ ರೀತಿ ಪದಾರ್ಥ ಮಾಡಿದರೆ. ಈಗ ತುಂಬ ರುಚಿ, ಗ್ರೇವಿ ಕೂಡ ರುಚಿಯಾಗಿರ್ತದೆ. ಮೊಟ್ಟೆ ಅಡುಗೆ ಮಾಡುವಾಗ ಒಂದನ್ನು ಹುಡಿ ಮಾಡಿ ಹಾಕ್ಬೇಕು ಅಂತ ಟೇಸ್ಟಿಗೆ. ತುಂಡು ಮಾಡಿ ಮತ್ತು ಹಳದಿಯನ್ನು ಹುಡಿ ಮಾಡಿದ್ದೇನೆ, ಟೇಸ್ಟ್ ಇರ್ತದೆ ನೋಡಿ. ಈಗ ಉಪ್ಪುಂಚಿ ಮಾಡುವ. ಇದು ನೋಡಿ ಹುಣಸೆ ಸ್ವಲ್ಪ ಸ್ವಲ್ಪ ಉಪ್ಪು ಮತ್ತೆ ಮೆಣಸು ಮತ್ತೆ ಆಗ ಇದು ಮಾಡಿದುಂಟಲ್ಲ ಎಂತ ಗಂಜಿ ನೀರು, ಅದು ಹಾಕಿದ್ರೆ ಚಂದ ಮಿಕ್ಸ್ ಮಾಡಿದ್ರೆ ಉಪ್ಪುಂಚಿ ರೆಡಿ. ಜ್ವರಕ್ಕೆಲ್ಲ ಭಾರಿ ಒಳ್ಳೇದು. ತೆಲಿ ನೀರು ಆಗ ಗಂಜಿದ್ದು ಚಂದ ಮಿಕ್ಸ್ ಮಾಡಿದ್ರೆ ಉಪ್ಪುಂಚಿ ರೆಡಿ. ಇದು ಎಂತ ಗೊತ್ತುಂಟ, ನಮ್ಮ ಆಚೆಲ್ಲ ಹೆಚ್ಚಿನವ್ರು ಮಾಡ್ತಾರೆ ಇದನ್ನು. ಜ್ವರ ಬರುವಾಗ ಯಾವುದೇ ಒಂದು ಅಡುಗೆ ಟೇಸ್ಟ್ ಆಗುದಿಲ್ಲ ಅಲ್ಲ, ಈ ರೀತಿ ಮಾಡ್ಬೇಕು. ಎಷ್ಟು ಟೇಸ್ಟ್ ಊಟ. ಉಪ್ಪುಂಚಿ ರೆಡಿ. ಯಾರಿಗಾದ್ರೂ ಜ್ವರ ಇದ್ರೆ ಈ ರೀತಿ ಟ್ರೈ ಮಾಡಿ. ಇದು ಅನ್ನಕ್ಕೆ ಹಾಕಿ ಎಂತ ಮಾಡೋದು, ಊಟ ಮಾಡಿದ್ರೆ ಆಯ್ತು ನೋಡಿ. ಕೈಯಲ್ಲಿ ಮಾತ್ರ ಹೀಗೆ ಮಾಡ್ಬೇಕು. ನಾವೇ ಮಾಡಿದ್ರೆ ಒಳ್ಳೇದು ನಮ್ಗೆ ಊಟ ಮಾಡುವಾಗ. ಇದು ನನಗೆ ಊಟ ಮಾಡ್ಲಿಕ್ಕೆ ಒಬ್ಳಿಗೆ. ಇದು ಮೊಟ್ಟೆ ಅಡುಗೆ ರೆಡಿ, ಊಟ ರೆಡಿ. ಬನ್ನಿ ಊಟ ಮಾಡುವ. ಉಪ್ಪುಂಚಿ ಉಂಟು, ಸ್ವಲ್ಪ ಉಪ್ಪುಂಚಿ ಹಾಕಿ ಇನ್ನು ಊಟ ಮಾಡುದೆ. ಬನ್ನಿ ಎಲ್ಲರೂ ಊಟ ಮಾಡುವ. ಉಪ್ಪುಂಚಿ ಅದನ್ನೆಷ್ಟು ಎಂತ ಹೇಳುದು, ಎಷ್ಟು ಕುಡಿದ್ರು ಅದ್ರ ಟೇಸ್ಟ್ ಒಂದು ಕಡಿಮೆ ಆಗುದಿಲ್ಲ. ಇದೊಂದು ಹಳೆ ಕಾಲದ ಅಡುಗೆ. ಇದು ಎಂತ ಹೇಳುದು ರೆಸಿಪಿ. ಜ್ವರ ಬರುವಾಗ ಒಮ್ಮೆ ಟ್ರೈ ಮಾಡಿ ನೋಡಿ. ಅಂತೆ ಚಪ್ಪು ಚಪ್ಪು ಇರ್ತದಲ್ಲ ಜ್ವರ ಬರುವಾಗ, ಈ ರೀತಿದ್ದು ಉಪ್ಪುಂಚಿ ಮಾಡಿ ತಿನ್ಬೇಕು. ಪತ್ರೊಡೆ ಎಲೆಯನ್ನು ತಂದು ಕ್ಲೀನ್ ಮಾಡುದು. ನಂಗೆ ಈಗ ಇವತ್ತುಂಟಲ್ಲ ಡಬಲ್ ಗ್ಯಾಸ್ ಆಯ್ತು. ಇಲ್ಲದ್ರೆ ನಾನು ಇದರ ಬುಡವನ್ನ ಅಂದ್ರೆ ಇದು ಇಲ್ಲಿಂದ್ರೆ ತೆಗೆದುತ್ತಾರೋದು. ಇದು ಕತ್ತಿ ತಗೊಂಡು ಹೋಗ್ಲಿಲ್ಲ, ಕತ್ತಿ ತಗೊಂಡು ಹೋಗದೆ. ಈಗ ಕತ್ತಿಯನ್ನೆಲ್ಲ ಬಿಡ್ಲಿಕ್ಕಿಲ್ಲ. ನಾವು ಎಲ್ಲಿ ಹೋದ್ರು ಕತ್ತಿಯನ್ನು ತಕೊಂಡು ಹೋಗುದು. ಈಗ ಮತ್ತೆ ಕತ್ತಿಯನ್ನು ಬಿಟ್ಟು ಹೋಗಿದ್ದೇವೆ. ಬಿಟ್ಟು ಹೋಗಿ ಅದು ನೋಡಿ ಕೊಡ್ತಾರೆ. ಇದಿರ್ತದೆ ಹೌದು. ನಿಮ್ಗೆ ಈ ಮೊಟ್ಟೆ ಉಂಟ, ಚಿಕ್ಕ ಮೊಟ್ಟೆ ಮೊನ್ನೆ ತೋರಿಸಿದೇವಲ್ಲ, ಚಿಕ್ಕ ಚಿಕ್ಕ ಮೊಟ್ಟೆ ಇರ್ತದೆ ಹಿಂದ್ಗಡೆ. ಅದನ್ನ ನೋಡಿ. ನಾನಿದೆ ನೋಡಿ ಕೊಡ್ಬೇಕಾ ಅಲ್ಲ ನೀವು ನೋಡಿ ನೀವು ಕಟ್ ಮಾಡಿ ನಂಗೆ ಕೊಡ್ತೀರಾ? ನಾನು ಕಟ್ ಮಾಡಿ ನಿಂಗೆ ವಾಪಸ್ ನೋಡ್ಲಿಕ್ಕೆ ಅಲ್ಲ, ನೀನು ನೋಡಿ ಕೊಡು. ನಾನು ರಪ್ಪ ರಪ್ಪ ಕಟ್ ಮಾಡಿ ಹಾಕ್ತೇನೆ. ಡಬಲ್ ಗ್ಯಾಸ್ ಆಗ್ತದೆ. ಪಕೋಡ ತುಂಬಾ ಸಿಕ್ಕಿದೆ ನಮಗೆ ಇವತ್ತು. ಅಂದ್ರೆ ತುಂಬಾ ಇತ್ತು, ಚಿಕ್ಕ ಚಿಕ್ಕದು ಮಾತ್ರ ಚಂದ ಉಂಟಿದ್ದು. ಇದು ಜಾಸ್ತಿ ತೋರಿಸುದಿಲ್ಲ. ನಾನು ಕೈಯಲ್ಲೇ ಆಗ ತೆಗ್ದಿದೆ ಅಲ್ಲ, ಈಗ ತುಂಡು ಮಾಡಿ ನನ್ನ ಕೈಯೇ ತೋರಿಸಲಿಲ್ಲ. ಇದಕ್ಕೆಲ್ಲ ಹುಳಿಯೆಲ್ಲ ಜಾಸ್ತಿ ಹಾಕ್ಬೇಕಂತ ಇಲ್ಲ. ಇನ್ನು ಆಟಿ ಎಲ್ಲ ಮುಗಿತಾ ಬಂತು. ಪತ್ರೊಡೆ ಎಲ್ಲ ಬರ್ತಾ ಉಂಟು. ಮಾಡ್ಬೋದು ಪತ್ರೊಡೆ. ನಾವು ಮಾಡ್ಬೋದು ಮತ್ತೆ ಕೂಡ. ನಾವು ಉಂಟಲ್ಲ ಪತ್ರೊಡೆ ಅಂತಲ್ಲ, ಯಾವ್ದು ಸೊಪ್ಪು ಅಡುಗೆ ಮಾಡುವಾಗ ಸರಿ ನೋಡ್ಬೇಕು. ಚಿಕ್ಕ ಚಿಕ್ಕ ಮೊಟ್ಟೆ ಕೂಡ ಇರ್ತದೆ. ಮೊಟ್ಟೆ ಇದ್ದದ ಮನೆ ಚಿಕ್ಕ ಚಿಕ್ಕ. ಇದು ನೋಡಿ, ಇದು ತೋರಿಸುದು ನೋಡಿ. ಇದು ಈ ದಂಟ ಅಂತ ತೆಗಿಬೇಕು ನೋಡಿ. ಇಲ್ಲಿ ಇಲ್ಲಿ ನೋಡಿ, ಈ ದಂಟ ಅಂತ ತೆಗ್ದೇ ತೋರಿಸುದಿಲ್ಲ ಜಾಸ್ತಿ. ಕೆಲವೊಂದು ಮಾತ್ರ ಇದು ತೋರಿಸುವುದೇ ಇಲ್ಲ ಈ ಸೊಪ್ಪು. ವ್ಲಾಗ್ ಅನ್ನು ಮುಗಿಸುದು. ಇನ್ನು ಬನ್ನಿ ಪತ್ರೊಡೆಯನ್ನು ಮಾಡಿ ಕೊಡುವ. ಒಳ್ಳೆ ಒಂದು ಪತ್ರೊಡೆಯನ್ನು. ಹಾಗೆ ಇನ್ನು ಮತ್ತೆ ಸಿಗುವಲ್ಲ. ಬಾಯ್.